ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೀನಿ. ನಂದು ಪ್ರಮುಖವಾಗಿ ಬ್ರದರ್ ತಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ಏನೇ ಕಾರ್ಯಕ್ರಮ ಮಾಡಿದ್ರು ಭಾಳ ವಿನೂತನವಾಗಿ ವಿಶೇಷವಾಗಿ ಮಾಡ್ತೀನಿ. ಇದು ನಾಳೆ ಒಂದು ಕಾರ್ಯಕ್ರಮ ಮಾದರಿ ಆಗಲಿ ಅನ್ನೋದು ನನ್ನ ಆಸೆ. ಎಲ್ಲರಿಗೂ ಒಂದು ದಿನ ಅವರು ಬಂದು ಮನೆ ಬಿಟ್ಟು ಈಚೆ ಬಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಹೋಗಿ ಅವ್ರು ಮಾಡ್ತಾ ಇದೆ ಅಂದರೆ ಸರ್ಕಾರ ಕೂಡ ಈ ರೀತಿ ಮಾಡ್ಬೋದಂತ ಅವ್ರು ಆನಂದಿಸಬೇಕು. ಅದು ನನ್ನ ಇಂಟೆನ್ಷನ್ ಇದೆ. ಜಿಲ್ಲಾ ವಿಭಜನೆ ಆಗಿರ್ಬೋದು, ಇನ್ನೊಂದು ನೀವೇನೋ ಕೇಳಿದ್ರಿ ಅದ್ರ ಬಗ್ಗೆ ಆಗಿರ್ಬೋದು, ನೀವು ನಾಳೆ ಸಾಯಂಕಾಲ ಕೇಳಿ ನಾನು ಖಂಡಿತವಾಗ್ಲಿ. ಎಲ್ಲರ ದಿನಾಚರಣೆ ಅಂಗವಾಗಿ ಸುಮಾರು 100 ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನ ಕೊಡೋದಾಗ್ಲಿ, ಅಥವಾ ಅಂಧ ಮಕ್ಕಳಿಗೆ ಬ್ರೈಲ್ ಲ್ಯಾಪ್ಟಾಪ್ ಕೊಡೋದಾಗ್ಲಿ, ಅನೇಕ ಇಂಥ ಒಂದು ಉತ್ತಮವಾದಂತ ಒಳ್ಳೆ ಕಾರ್ಯಕ್ರಮವನ್ನ ನಾಳೆ CPED ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ರಾಜ್ಯದಲ್ಲಿನೇ ಪ್ರಥಮ ಬಾರಿ 3000 ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನ ನೂತನವಾಗಿ, ಯಾಕಂತಂದ್ರೆ ನಮಗೆ ಹುಟ್ಟುವಂತ ಮಕ್ಕಳು, ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ 3 ತಿಂಗಳು ಗರ್ಭಿಣಿಯಿಂದ ಹಿಡ್ಕೊಂಡು 100 ವರ್ಷದ ಮನುಷ್ಯನ ಬದುಕನ್ನ ಕಟ್ಟಲಿಕ್ಕೆ ನಮ್ಮ ಇಲಾಖೆ ಕೆಲಸವನ್ನ ಮಾಡುತ್ತೆ, ಸೇವೆಯನ್ನ ಮಾಡುತ್ತೆ. ಸೊ ಅದರಲ್ಲೂ ಕೂಡ ಸದೃಢವಾದಂತ ಮಕ್ಕಳು ನಮ್ಮ ಸಮಾಜದಲ್ಲಿ ಹುಟ್ಲಿ ಅನ್ನುವಂತ ಪೌಷ್ಟಿಕಾಂಶವನ್ನ ಕೊಟ್ಕೊಂಡು ಏನು ನಾವು ನಮ್ಮ ಇಲಾಖೆಯಿಂದ ಸಾಮಾಜಿಕ ರಾಜ್ಯದ ಮಹಿಳೆಯರ ಸೇವೆಯನ್ನ ಮಾಡ್ತೀವಿ. ಸೊ ಈ ಸೀಮಂತ ಕಾರ್ಯಕ್ರಮ ವಿಶೇಷವಾಗಿ ಹುಟ್ಟುವಂತ ಮಗ ಆರೋಗ್ಯಪೂರ್ಣವಾಗಿರ್ಲಿ ಮತ್ತು ತಾಯಿ ಆರೋಗ್ಯವಾಗಿರ್ಲಿ, ಜೊತೆಯಲ್ಲಿ ತಾಯಿಯ ಮಾನಸಿಕತೆ ವಿಕಸನಗೊಳ್ಳಿ, ಒಂದು ದಿನ ನಮ್ಮ ಇಲಾಖೆಯ ಜೊತೆ ಅವರು ಸಂತೋಷದಿಂದ ಇರ್ಲಿ ಅಂತ ಹೇಳಿ ಬಹಳಷ್ಟು ವಿಶೇಷವಾದಂತ ಕಾರ್ಯಕ್ರಮವನ್ನ ಮೊದಲನೇ ಬಾರಿಗೆ ನಾವು ರಾಜ್ಯದಲ್ಲಿ ನಾಳೆ ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ.